ನಾನ್ ಹೇಳಿದ್ದು ನಿನ್ ಮನ್ಸಿಗೆ ಹೋಯ್ತಾ? ನಾವ್ ಫ್ರೆಂಡ್ಸ್ ಅಷ್ಟೇ. ನಾವು ಯಾರನ್ನ ತುಂಬ ಹಚ್ಕೊಳ್ತೀವೋ, ಯಾರನ್ನ ತುಂಬ ಮೆಚ್ಕೊಳ್ತೀವೋ ಅವ್ರ ಮೇಲೆ ಇಡೋಂಥ ನಂಬಿಕೆನೇ ತುಂಬ ತುಂಬ ಮುಖ್ಯ ಪರಿ. ಅದೇ ಅಡಿಗಲ್ಲು, ಅದೇ ಅಡಿಪಾಯ, ಬೇಸು. ಒಬ್ಬರ ಮೇಲೆ ಆ ನಂಬಿಕೆ ಇಲ್ದಿದ್ರೆ ಆ ಪ್ರೀತಿಗೆ ಯಾವ ಅರ್ಥನೂ ಇರಲ್ಲ, ಆ ಪ್ರೀತಿಗೆ ಉಸಿರು ಇರಲ್ಲ. ಹಲೋ, ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನು ಹೇಳ್ತಿದ್ಯಾ? ಪರಿ ಪ್ಲೀಸ್, ನಾನು ನಿನ್ ಜೊತೆ ಸ್ವಲ್ಪ ಮನ್ಸು ಬಿಚ್ಚಿ ಮಾತಾಡಬೇಕು. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಾನು ಹೇಳೋದನ್ನಷ್ಟೇ ಕೇಳು ಪರಿ. ನಾನು ಹೇಗೆ ನೀನ್ ಇಷ್ಟ ಆಗಿ ನಮ್ಮಮ್ಮನ ಹತ್ರ ನಿನ್ ಗುರುತೇ ಇಲ್ದೇ ಇರೋ ಥರ ನಾಟಕ ಮಾಡಿದ್ನೋ, ಹಾಗೇನೆ ನಿನಗೂ ನಾನು ತುಂಬ ಇಷ್ಟ ಆಗಿ ನನ್ನ ಗುರುತು ಇಲ್ದಂಗೆ ನಮ್ಮಮ್ಮನ ಮುಂದೆ ತೋರಿಸ್ಕೊಂಡೆ. ವಿ ಆರ್ ಆನ್ ದ ಸೇಮ್ ಬೋಟ್. ಬರೀ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋ. ನಾನು ನಿನ್ನ ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿದ್ ಕೂಡ ಸುಮ್ಮನೆ ಹುಡುಗಾಟಕ್ಕಷ್ಟೇ ಬರೀ. ನಿನ್ನ ಫೋನ್ನ ಕದ್ ನೋಡೋದಕ್ಕಲ್ಲ. ಅದರಲ್ಲಿ ನೀನೇನು ಮುಚ್ಚಿಟ್ಟಿರಕ್ಕೆ ಸಾಧ್ಯ ಹೇಳು? ನೀನು ಬಾನಲ್ಲಿ ಕಾಣುತ್ತಲ್ಲ ಆ ಬೆಳ್ಳಗೆ ಹೊಳೆಯುವಂಥ ಚಂದ್ರ, ಆ ಚಂದ್ರನ್ ಹಾಗೆ ನಿನ್ನಲ್ಲೂ ಯಾವುದೇ ಥರ ಕೊಳೆ ಇಲ್ಲ ಪರಿ. ಯಾವ ತಪ್ಪು ಕಾಣಲ್ಲ, ಯಾವ ಸುಳ್ಳು ಕಾಣಲ್ಲ. ಅರ್ಜುನ್, ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ಪ್ಲೀಸ್ ಪರಿ, ನನಗೆ ಸ್ವಲ್ಪ ಮಾತಾಡಕ್ ಬಿಡು. ನೀನು ತಪ್ಪು ಮಾಡುವಂತ ಹುಡುಗಿ ಆಗಿರಲ್ಲ. ನನ್ನ ಹತ್ರ ನೀನು ಯಾವತ್ತೂ ಯಾವ ಸುಳ್ಳು ಹೇಳಿರಲ್ಲ. ನಿನ್ ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ ಪರಿ. ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ ಪರಿ, ಐ ಲವ್ ಯು. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ ನೀನಿರೇ ತೋಳಲಿ, ಅರ್ಜುನ್, ಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೇಗೆ ನಿನ್ನನೆ. ಮರೆತು ಬಿಡುವೆನು ಜಗವ ನಡುವೆ, ಎಲ್ಲೋ ಹೊರಟರೆ ಎಲ್ಲೋ ತಲುಪಿರುವೆ. ಎಂತ ಚಂದ ದೂರದಿಂದ ನೀನು ನೀಡೋ ಹಿಂಸೆ. ದೇವ್ರೆ, ಯಾಕೆ ನನಗಿಷ್ಟೊಂದು ದೊಡ್ಡ ಪರೀಕ್ಷೆ ಕೊಡ್ತಿದ್ಯಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಅರ್ಜುನ್ ನನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ನಾನು ಏನ್ ಮಾಡ್ಲಿ ದೇವ್ರೆ? ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾನಂದ್ರೆ ಅವ್ನು ನನ್ನ ಫೋನು ಕೂಡ ನೋಡ್ದೆ ಹಾಗೆ ತಂದ್ಕೊಟ್ಬಿಟ್ಟು ಹೋದ. ಅಷ್ಟು ನನ್ನನ್ನ ನಂಬ್ತಾನೆ. ಆದ್ರೆ ನಾನು ಅವ್ರ ಪ್ರೀತಿಗೆ ಯೋಗ್ಯವಾಗಿದ್ದೀನಾ? ಅದು ನನಗಿವಾಗ ತಿಳಿತಾ ಇಲ್ಲ.
ನನ್ನ ಅಕ್ಕನಿಗೋಸ್ಕರ, ಅವಳ ಮಗುವಿನ ಭವಿಷ್ಯಕ್ಕೋಸ್ಕರ ನಾನು ಅರ್ಜುನ್ ಹತ್ರ ಎಷ್ಟು ಸುಳ್ಳು ಹೇಳ್ಬೇಕಾದ್ ಬಂದಿದೆ. ಇದು ಸರಿನಾ ತಪ್ಪ ಅಂತ ಗೊತ್ತೇ ಆಗ್ತಿಲ್ಲ. ತುಂಬಾ ತಪ್ಪು ಮಾಡ್ತಿದ್ದೀನಿ ಅನಿಸ್ತಿದೆ. ಏನ್ ಮಾಡ್ಲಿ? ಈ ಆಟ ಆಡಿಸ್ತಿರೋದು ನೀನ್ ತಾನೆ. ನೀನೇ ದಾರಿ ತೋರ್ಸು. ಯಾಕೆ ಸುಮ್ಮನಿದೀಯಾ? ನಾನು ಅವನ ಹತ್ರ ಯಾವ ಸುಳ್ಳು ಹೇಳಿಲ್ಲ, ಹೇಳೋದು ಇಲ್ಲ. ಅವನ್ ನಂಬ್ತಾನೆ. ಅವನ ನಂಬಿಕೆಗೆ ನಾನು ಮೋಸ ಮಾಡ್ತಾ ಇದ್ದೀನಾ? ಅವನ ನನ್ನ ಹತ್ರ ನಿಜ ಹೇಳ್ತಾನೆ. ಆದ್ರೆ ನನ್ನ ಪರಿಸ್ಥಿತಿ, ನನಗ್ ನಿಜ ಹೇಳೋಕ್ಕಾಗ್ತಿಲ್ಲ. ಅದ್ಯಾಕಂತ ನಿನ್ಗೂ ಗೊತ್ತು. ಅವನಿಗೆ ಹೇಗ್ ತಿಳಿಸ್ಲಿ ನಾನು ಅವನ ಹತ್ರ ನಿಜ ಹೇಳ್ಬೇಕು. ಸುಳ್ಳು ಹೇಳೋದಕ್ ನನಗಿಷ್ಟ ಇಲ್ಲ. ನನಗೂ ಅವನ ಮೇಲೆ ಅಕ್ಕರೆ ಇದೆ, ಪ್ರೀತಿ ಇದೆ ಅಂತ ಜೋರಾಗಿ ಕೂಗಿ ಹೇಳ್ಬೇಕು ಅನ್ಸುತ್ತೆ. ಹಾಗೆ ಹೇಳ್ಬಿಟ್ರೆ ಮುಂದಾಗೋ ಅನಾಹುತಗಳು, ಜೋರಾಗಿ ಹೋಗೋ ನನ್ನ ಅಕ್ಕನ ಕನ್ಸುಗಳು, ಆ ಮಗುವಿನ ಮುಂದಿನ ಭವಿಷ್ಯ, ಇದೆಲ್ಲ ಮನ್ಸಲ್ಲಿಟ್ಕೊಂಡು ನಾನು ಒಳಗಡೆ ಜ್ವಾಲಾಮುಖಿ ಇದ್ರೂ ಕೂಡ ಹೊರಗಡೆ ತಾಳ್ಮೆಯಿಂದ ಇದ್ದೀನಿ. ಇದು ನಿನಗೆ ಗೊತ್ತಲ್ವಾ? ಗೊತ್ತಿದ್ರು ನೀನ್ ಹೀಗೆ ಯಾಕೆ ಹೊರೆ ಹಚ್ಚಿ ನೋಡ್ತಿದ್ಯಾ? ಯಾಕೆ ಈ ಬೆಂಕಿಗೆ ನನ್ನ ನೂಗ್ತಿದ್ಯಾ? ಅರ್ಜುನ್, ನನ್ನ ಕ್ಷಮಿಸ್ಬಿಡು ಅರ್ಜುನ್. ನಾನು ನಿನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಬೇಕು ಅಂತ ಆಸೆ. ನಿನ್ನಿಂದ ಏನೋ ಮುಚ್ಚಿಡಬಾರ್ದು. ಆದ್ರೆ ನಿನ್ಗಿಂತ ನನಗೆ ನನ್ನ ಅಕ್ಕ ದೇವಿನೇ ಮುಖ್ಯ. ಅವಳ ಜೀವನ ಮುಖ್ಯ. ಅವಳ ಅಭಿ ಜೊತೆ ಸೇರೋದು ಮುಖ್ಯ. ನಾನು ಅವಳಿಗೆ ಮಾತು ಕೊಟ್ಟಿರೋದು ತುಂಬಾ ಮುಖ್ಯ. ಈಗ ಬರೀ ನನಗದಷ್ಟೇ ಮುಖ್ಯ. ಆ ಮಾತನ್ನ ಈಡೇರಿಸೋದಕ್ಕೆ ಈಗಿನ ಮಟ್ಟಿಗೆ ನಿನ್ ಪ್ರೀತಿನ ಒಪ್ಕೊಳ್ದೆ ಇರೋ ಹಾಗೆ ನಾಟಕ ಮಾಡಿ ತಾಳ್ಮೆಯಿಂದ ಇರೋದೇ ಒಳ್ಳೇದು. ದೇವಿನೂ ಅಭಿನೂ ಒಂದಾಗ್ಬೇಕು. ಅವರು ಮೊದಲು ಒಂದಾಗ್ಲಿ. ಅದಾದ್ಮೇಲೆ ನಿನ್ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ನಿನ್ ಕ್ಷಮಿಸ್ದೆ ಹೋದ್ರೆ ನಿನ್ ಕಾಲಡಿಯಲ್ಲೇ ಬಿದ್ದಿರ್ತೀನಿ. ನೀನ್ ನನ್ನ ಕ್ಷಮಿಸಿದ್ರು ಸರಿ, ಶಿಕ್ಷೆ ಕೊಟ್ರು ಸರಿ, ಅದು ನನ್ನ ಹಣೆ ಬರಹ ಅಂತ ಒಪ್ಕೋತೀನಿ. ಆದ್ರೆ ಸದ್ಯಕ್ಕೆ ಈ ನಾಟಕ ಮುಂದುವರಿಲಿ. ಇದೇ ನನ್ನ ತೀರ್ಮಾನ. ಪೆನ್ ಎಷ್ಟೇ ತಪ್ಪಾಗಿ ಬರೆದ್ರು ಎಲ್ರೂ ಹರಿದಾಕೋದು ಹಾಳೇನೆ ತಾನೆ. ಅದೇ ತರ ನಿನ್ ಹುಡುಗಾಟನು. ನೀನ್ ಏನೇ ಬರೆದ್ರೂ ಅದಕ್ಕೆ ಶಿಕ್ಷೆ ನನಗೇನೆ. ನಿನ್ನ ಕೇಳೋದಕ್ಕೆ ಯಾರಿದ್ದಾರೆ? ನಾನು ಒಪ್ಕೊಳ್ತೀನಿ. ನನಗೆ ನಮ್ಮಕ್ಕ ಅಭಿನ ಸೇರಿದ್ರೆ ಸಾಕು. ಅದೊಂದು ನೆರವೇರಿಸ್ಕೊಡು. ನಿನ್ನ ಹತ್ರ ಬೇರೆ ಏನೂ ಕೇಳೋದಿಲ್ಲ. ಇವತ್ತಾದ್ರೂ ಫೋನ್ ಮಾಡ್ತಾಳಾ?